ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಆರ್ಥಿಕವಾಗಿ ನಾವು ಏನೇ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಿದ್ರು ಕೂಡ ಆ ಒಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಅಥವಾ ನಾವು ಹಣಕಾಸಿನಲ್ಲಿ ಸಮೃದ್ಧಿಯನ್ನು ಪಡೆಯೋದಕ್ಕೆ ಈ ಒಂದು ಮಂತ್ರ ತುಂಬಾ ಉಪಯೋಗ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಹೇಗೆ ಪಠಿಸ್ಬೇಕಾಗತ್ತೆ, ಯಾವ ಸಮಯದಲ್ಲಿ ಪಠಿಸ್ಬೇಕಾಗತ್ತೆ, ಅದಕ್ಕೆ ಇರುವಂತಹ ನಿಯಮಗಳೇನು, ಹಾಗೆ ಈ ಒಂದು ಮಂತ್ರವನ್ನು ಯಾವ ದಿಕ್ಕಿಗೆ ಕೂತು ಪಠಿಸ್ಬೇಕಾಗತ್ತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ವಾರಾಹಿ ತಾಯಿ ಅಂದ್ರೇ ತುಂಬಾ ಪವರ್ಫುಲ್ ಆದಂಥ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಆ ಮಂತ್ರಗಳು ಇನ್ನೆಷ್ಟು ಪವರ್ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಯಾಕಂದರೆ ವಾರಾಹಿ ತಾಯಿನ ತುಂಬಾ ಹೆಚ್ಚು ಕಾಶಿನಲ್ಲಿ ಆರಾಧಿಸಲಾಗುತ್ತೆ. ಯಾಕಂದರೆ ತಾಯಿ ಅಷ್ಟು ಶಕ್ತಿಶಾಲಿಯಾದ ದೇವತೆ ಆಗಿರೋದ್ರಿಂದ ನಾವು ಏನನ್ನೇ ತಾಯಿ ಹತ್ರ ಬೇಡಿದರೂ ಕೂಡ ಅದು ನಮಗೆ ಈಡೇರೋದಕ್ಕೆ ತಾಯಿ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಲ್ಲಿ ಹೆಚ್ಚಾಗಿ ವಾರಾಹಿ ತಾಯಿಯನ್ನು ನರ್ಪವಿ ಅನ್ನೋ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ. ಇನ್ನು ಅಲ್ಲಿ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ತಾಯಿಯನ್ನು ಆರಾಧಿಸಲಾಗುತ್ತೆ. ಅಂದರೆ 2 ಗಂಟೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆಯನ್ನು ಮಾಡಲಾಗುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ತಾಯಿ ಭೂಲೋಕದಲ್ಲಿ ಹೆಚ್ಚಾಗಿ ಸಂಚಾರವನ್ನು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ತಾಯಿಯನ್ನು ಹೆಚ್ಚಾಗಿ ಆರಾಧನೆ ಮಾಡಲಾಗುತ್ತೆ ಅಂತಲೇ ಹೇಳಲಾಗಿದೆ. ಇನ್ನು ವಾರಾಹಿ ತಾಯಿಯನ್ನು ನಾವು ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದು ಕೂಡ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೆ ಪ್ರಾರಂಭಿಸಬಹುದಾಗಿರುತ್ತೆ. ಇಲ್ಲ ಅಂದರೆ ನಾವು ಮಂಗಳವಾರ, ಗುರುವಾರ, ಶುಕ್ರವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲೂ ಕೂಡ ತಾಯಿಯ ಒಂದು ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ಅಥವಾ ಪೂಜೆ ವ್ರತವನ್ನು ಮಾಡೋದಕ್ಕೂ ಕೂಡ ನೀವು ಶುರು ಮಾಡಬಹುದಾಗಿರುತ್ತೆ. ಹೆಚ್ಚಾಗಿ ಗ್ರಹಣದ ಸಮಯದಲ್ಲಿ ಯಾವುದೇ ಒಂದು ಮಂತ್ರಗಳಾಗಲಿ, ಅಂದರೆ ವಾರಾಹಿ ಮಂತ್ರ ಅಂತಲೇ ಅಲ್ಲ, ಬೇರೆ ಯಾವುದೇ ಒಂದು ದೇವತೆಗಳ ಮಂತ್ರಗಳನ್ನು ನಾವು ಗ್ರಹಣದ ಸಮಯದಲ್ಲಿ ಪಠಿಸೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಅಷ್ಟು ಶಕ್ತಿ ಆ ಒಂದು ದಿನಗಳಲ್ಲಿ ಹೊಂದಿರೋದ್ರಿಂದ ನಾವು ಆ ಒಂದು ದಿನಗಳಲ್ಲಿ ತಪ್ಪದೆ ನಮಗೆ ಇಷ್ಟವಾದಂತಹ ದೇವರ ಮಂತ್ರಗಳನ್ನಾಗಲಿ ಅಥವಾ ವಾರಾಹಿ ತಾಯಿಯ ಮಂತ್ರವನ್ನಾಗಲಿ ಅಥವಾ ನೀವು ಆರಾಧಿಸುವಂತಹ ದೇವರ ಮಂತ್ರಗಳನ್ನು ಕೂಡ ಪಠಿಸಬಹುದಾಗಿರುತ್ತೆ. ತುಂಬಾ ಉತ್ತಮವಾದ ಫಲಗಳನ್ನು ಪಡ್ಕೊಬಹುದಾಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಕೆಲವೊಂದು ರಿಚುವಲ್ಸನ್ನು ಮಾಡೋದನ್ನು ನೋಡಿರ್ತೀವಿ. ಅಂದರೆ ವಾಟರ್ ರಿಚುವಲ್ಸ್ ಆಗಿರ್ಬೋದು. ಫುಲ್ ಮೂನ್ ಇದ್ದಾಗ ಒಂದು ಗಾಜಿನ ಬಾಟ್ಲಲ್ಲಿ ನೀರು ತುಂಬಿ ಹೊರಗಡೆ ಇಟ್ಟು ಅದು ಫುಲ್ ಚಾರ್ಜ್ ಆದ ನಂತರ ಅದನ್ನು ನಾವು ನಮ್ಮ ಬಾಡಿಗೆ ತಗೊಳ್ಳೋದ್ರಿಂದ, ಅಂದರೆ ನಾವು ಅದನ್ನು ಕುಡಿಯೋದ್ರಿಂದ, ಅಫರ್ಮೇಷನ್ ಹೇಳ್ಕೊಂಡು ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಆ ಒಂದು ಶಕ್ತಿಯುತವಾದಂಥ ದಿನಗಳಲ್ಲಿ ನಾವು ಯಾವುದೇ ಒಂದು ರಿಚುವಲ್ಸ್ ಆಗಲಿ ಅಥವಾ ಮಂತ್ರಗಳ ಪಠಣೆಯನ್ನಾಗಲಿ ಮಾಡೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ನಾವು ಬೇಗನೆ ನಮ್ಮ ಆಸೆಗಳನ್ನು ಅಥವಾ ಫಲಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ನಾನ್ ವೆಜ್ಜನ್ನು ತಿಂದು ಪಠಿಸ್ಬೇಡಿ. ಹಾಗೆ ಹೆಣ್ಮಕ್ಳಾದರೆ ನೀವು ಏನು ಪೀರಿಯಡ್ಸ್ ಆದಂಥ ಸಮಯದಲ್ಲಿ ಒಂದು 5ರಿಂದ 6 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಇದನ್ನು ಮುಂದುವರಿಸಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ನಾವು ಫೋಟೋ ಇಟ್ಟು ಅಥವಾ ವಿಗ್ರಹ ಇಟ್ಟು ಆರಾಧನೆ ಮಾಡ್ಬೋದಾ ಅಂತಂದರೆ ಮಾಡಬಹುದು. ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಮ್ಮ ಹತ್ರ ಎರಡೂ ಇಲ್ಲ ಅಂದರೆ ನೀವು ಮಣ್ಣಿನ ಹಣತೆಯನ್ನೇ ವಾರಾಹಿ ತಾಯಿ ಅಂತ ಅಂದ್ಕೊಂಡು ಅದನ್ನೇ ನೀವು ವಾರಾಹಿ ತಾಯಿ ಅಂತ ದೀಪವನ್ನು ಹಚ್ಚಿ ನೀವು ಆರಾಧನೆ ಮಾಡಬಹುದಾಗಿರುತ್ತೆ. ಆರ್ಥಿಕವಾಗಿ ತುಂಬಾ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ನೀವು ಆ ಒಂದು ದೀಪವನ್ನು ಹಚ್ಚುವಾಗ ಆ ದೀಪಕ್ಕೆ ಕಪ್ಪೆಳ್ಳನ್ನು ಹಾಕಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅಥವಾ ನೀವು ಅದಕ್ಕೆ ಎಳ್ಳೆಣ್ಣೆನಾದರೂ ಹಾಕೊಬಹುದು. ಈ ರೀತಿ ಹಾಕಿ ನಾವು ದೀಪವನ್ನು ದೀಪವನ್ನು ಹಚ್ಚಿ ಆರಾಧನೆ ಮಾಡೋದ್ರಿಂದ ನಮ್ಮ ಆರ್ಥಿಕವಾಗಿ ಏನು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಅದು ತಾನಾಗೆ ಪರಿಹಾರ ಆಗುತ್ತೆ. ಹಾಗೆ ಹಣಕಾಸಿನ ಅಭಿವೃದ್ಧಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು ಅಂತ ನೋಡೋದಾದರೆ ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ರೀಂ ಕ್ಲೀಂ ಸ್ವಪ್ನ ವಾರಾಹಿ ದೇವಿಯೈ. ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಮಮ ಸ್ವಾಹ ಅಂತ ಹೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ರಾತ್ರಿ ಮಲಗುವ ಮುಂಚೆ 21 ಬಾರಿ, ಅಂದರೆ ನಿಮ್ಮ ಹತ್ರ ಇದು ರುದ್ರಾಕ್ಷಿ ಮಣಿ ಇದ್ದರೆ ಅಥವಾ ಕಮಲದ ಮಾಲೆ ಇದ್ದರೆ ಅದರಲ್ಲಿ ನೀವು ಅಂದರೆ ಈಗ ಒಂದು ಸಲ
8 ಸಲ ಪಠಿಸ್ತೀರಾ ಅಂದರೆ ಅದನ್ನು 21 ಸಲ ಒಂದು ಮಂಡಲದ ರೀತಿಯಲ್ಲಿ ಪಠಿಸ್ಬೇಕಾಗುತ್ತೆ. ಈ ರೀತಿ ಪಠಿಸ್ತಾ ಬರೋದ್ರಿಂದ 21 ದಿನದಲ್ಲಿ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ. ನೀವು ಏನನ್ನು ಅಂದ್ಕೊತೀರಾ ಅಥವಾ ನೀವು ಏನನ್ನು ಯಾವ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಬೇಕು ಅಂತೀರಾ ಆ ಒಂದು ಕೆಲಸ ನಿಮಗೆ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನ ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮೊದಲು ಬಂದು ವಿಡಿಯೋ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.